ಅಪ್ಪ, ನನ್ನ ಪಾಲಿನ ಆಸ್ತಿ ನನಗೆ ಕೊಟ್ಟು ಬಿಡು. ಈ ವಿಡಿಯೋದಲ್ಲಿ ಇರುವ ವಿಷಯಗಳು ನಿಮಗೆ ಹಾಗೂ ನಿಮ್ಮ ಬದುಕಿಗೆ ಸ್ವಲ್ಪನಾದರೂ ಸಹಾಯವಾಗಬಹುದು ಎಂದು ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ ಕೇಳಿದ ಮೇಲೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಪ್ರೀತಿಯ ಲೈಕ್ ಒಂದನ್ನು ಕೊಟ್ಟು ಶೇರ್ ಮಾಡುವುದನ್ನು ಮಾತ್ರ ಮರೆಯಬೇಡಿ, ಏಕೆಂದರೆ ಬೇರೆಯವರಿಗೂ ಸ್ವಲ್ಪನಾದರೂ ಸಹಾಯವಾಗಬಹುದು. ಅಪ್ಪ, ನನ್ನ ಪಾಲಿನ ಆಸ್ತಿ ನನಗೆ ಕೊಟ್ಟು ಬಿಡು. ನಾನು ಬೇರೆ ಹೋಗ್ತೀನಿ. ನೀನು ಕೊಟ್ಟಿಲ್ಲ ಅಂದ್ರೆ ನಾನು ಕೋರ್ಟಿಗೆ ಹೋಗ್ತೀನಿ. ವಾಹ್, ಸೂಪರ್ ಮಗನೇ, ಸೂಪರ್. ನೀನು ನಿನ್ನ ಕಾನೂನು ಎಂಥ ಒಳ್ಳೆಯ ಮಕ್ಕಳು ನೋಡಿ. ಓ ಮಗನೇ, ನೀನು ನಿನ್ನ ಅಪ್ಪ ಅಮ್ಮ ಜೀವದಲ್ಲಿ ಇರುವಾಗನೇ ಪಾಲು ಕೇಳ್ತಾ ಇದ್ದೀಯಲ್ಲ. ಈಗ ನೀನು ಕೇಳುವ ಪಾಲಿನಲ್ಲಿ ನೀನು ದುಡಿದು ಮಾಡಿದ ಪಾಲೆಷ್ಟು ಎಂದು ನಾನು ಕೇಳಬಹುದೇ ಗೆಳೆಯ? ಇದಕ್ಕೆ ಉತ್ತರ ಏನು ಗೊತ್ತೇ? ನಾನು ದುಡಿದು ಮಾಡಿಲ್ಲ ಅಂದ್ರೆ ಏನಂತೆ? ಅಪ್ಪ ಅಮ್ಮನ ಆಸ್ತಿಯಲ್ಲಿ ಮಕ್ಕಳಿಗೆ ಪಾಲು ಕೊಡಲೇಬೇಕು. ಇವತ್ತು ಇಲ್ಲ ಅಂದ್ರೆ ನಾಳೆಯಾದ್ರು. ಇದು ಕಾನೂನು. ಅದನ್ನು ನಾನು ಇವತ್ತೇ ಕೇಳ್ತಾ ಇದ್ದೇನೆ ಅಷ್ಟೇ. ಓ ನಿನ್ನ ಅಪ್ಪನ ಮಗನೇ, ನಿನ್ನ ಕಾನೂನಿಗಿಷ್ಟು ಮಣ್ಣು ಹಾಕ. ಯಾರು ಹೇಳಿದ್ರು ನಿನ್ನ ಅಪ್ಪ ಅಮ್ಮನ ಆಸ್ತಿಯಲ್ಲಿ ನಿನಗೆ ಪಾಲು ಕೊಡಲೇಬೇಕು, ಇದು ಕಾನೂನು ಅಂತ? ಆದರೆ ಒಂದು ಮಾತು ನಿಜ, ಪಾಪ ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಹೆತ್ತು ಹೊತ್ತು ಸಾಕಿ ಇಷ್ಟು ದೊಡ್ಡವನನ್ನಾಗಿ ಮಾಡಿ ಕೂಡ ನಿನ್ನ ಅಪ್ಪ ಅಮ್ಮ ನಿನ್ನ ಬಳಿ ನಯ ಪೈಸೆಯ ಪಾಲನ್ನೂ ಕೂಡ ಕೇಳಲಿಲ್ಲ ಅಲ್ಲವೇ? ಅಷ್ಟೇ ಅಲ್ಲ, ನೀನು ಇಷ್ಟು ದೊಡ್ಡವನಾಗಿ ದುಡಿಯುವವರೆಗೂ ಬಂದರೂ ಕೂಡ ನಿನ್ನ ವಯಸ್ಸಾದ ಅಪ್ಪ ಅಮ್ಮ ಹೊಟ್ಟೆಗೆ ಸಮಯಕ್ಕೆ ಸರಿಯಾಗಿ ಊಟ ಇಲ್ಲದೆ, ಸರಿಯಾಗಿ ನೀರು ಕುಡಿಯದೆ ದುಡಿದು ದುಡಿದು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಯಾರಿಗಾಗಿ? ಅದು ತಾನು ಸಾಕಿದ ಮಕ್ಕಳಿಗಾಗಿ, ತನ್ನ ಮೊಮ್ಮಕ್ಕಳಿಗಾಗಿ. ತನ್ನ ಆರೋಗ್ಯ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ದುಡಿಯುವುದು ಮಾತ್ರ ಮುಗಿಸುವುದಿಲ್ಲ. ಕೆಲವು ಮಕ್ಕಳು ಯಾವತ್ತೂ ಹೇಳುವುದಿಲ್ಲ, ಅಪ್ಪ ವಯಸ್ಸಾಯ್ತು, ಇನ್ನು ಸಾಕಪ್ಪ ನಿನ್ನ ದುಡಿಮೆ, ಇನ್ನು ನಾವು ನಿನ್ನನ್ನು ಸಾಕ್ತೇವೆ ಅಂತ. ನಿನ್ನ ಅಪ್ಪ ಅಮ್ಮ ನಿನಗಾಗಿ ಕೂಡಿಟ್ಟ ಸಂಪತ್ತು ಅದು ನಿನ್ನ ಹಕ್ಕು ಎಂದು ಭಾವಿಸಬೇಡ. ತಂದೆ ತಾಯಿಯರು ಮಾಡಿದ ಆಸ್ತಿ ಅವರು ಜೀವದಲ್ಲಿ ಇರುವವರೆಗೂ ಅದು ಕೇವಲ ಅವರ ಆಸ್ತಿ. ಅದರಲ್ಲಿ ನಿನ್ನದೇನೂ ಹಕ್ಕು ಇಲ್ಲ. ಅವರು ಬೇಕಾದರೆ ತನ್ನ ಮಕ್ಕಳು ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಎಂದು ಆ ಆಸ್ತಿಯನ್ನು ಪೂರ ಅನಾಥಾಶ್ರಮಕ್ಕೆ ಬರೆದುಕೊಡಬಹುದು. ಅದಕ್ಕೆ ನಿನ್ನ ಸಹಿ ಬೇಕೆಂದಿಲ್ಲ, ನೆನಪಿರಲಿ. ನೀನು ಪ್ರೀತಿಯಿಂದ ತಂದೆ ತಾಯಿಯರನ್ನು ನೋಡಿ ಅವರು ತಿಂದು ಉಂಡು ಅವರ ಕಾಲದ ನಂತರ ಏನು ಎಷ್ಟು ಸಂಪತ್ತು ಉಳಿಯುತ್ತದೆಯೋ ಅದನ್ನು ಮಕ್ಕಳಾದ ನೀವುಗಳು ಸಮಾನವಾಗಿ ಹಂಚಿಕೊಳ್ಳಬಹುದು. ವಿನಾ ಅವರು ಜೀವಂತ ಇರುವಾಗಲೇ ಅವರು ಕಷ್ಟಪಟ್ಟು ಮಾಡಿದ ಸಂಪತ್ತಿನ ಮೇಲೆ ಹಕ್ಕು ಸಾಧಿಸಿದರೆ ನೀನೇ ಜೈಲಿಗೆ ಹೋಗಬೇಕಾದೀತು, ನೆನಪಿರಲಿ. ಅಪ್ಪ ಅಮ್ಮ ವಯಸ್ಸಾಗುವವರೆಗೂ ದುಡಿದು ಕೂಡಿಟ್ಟ ಸಂಪತ್ತನ್ನು ಮಕ್ಕಳಾದ ನಾವು ಎಲ್ಲರೂ ಪಾಲು ಬೇಕು ಎಂದು ಆ ವಯಸ್ಸಾದ ಅಪ್ಪ ಅಮ್ಮನ ಬಳಿ ಕೇಳಿದರೆ ಅವರು ಬೇಡ ಅನ್ನೋದಿಲ್ಲ. ಆದರೆ ವಯಸ್ಸಾದ ಅಪ್ಪ ಅಮ್ಮನನ್ನು ಯಾರು ನೋಡಿಕೊಳ್ಳುವರು? ಮಕ್ಕಳಾದ ನೀವೇ ಹೇಳಿ. ನೀನು ದುಡಿದು ಮಾಡಿದ ಆಸ್ತಿಯನ್ನು ನಿನ್ನ ಅಪ್ಪ ಅಮ್ಮನ ಹೆಸರಲ್ಲಂತೂ ಮಾಡಿರುವುದಿಲ್ಲ, ನಿನ್ನ ಹೆಂಡತಿ ಮಕ್ಕಳ ಹೆಸರಲ್ಲಿ ಮಾಡಿರುವೆಯಲ್ಲ. ಅಪ್ಪ ಅಮ್ಮ ನಿನಗೆ ಮಾಡಿದ ಸೇವೆಗೆ ನೀನು ಎಷ್ಟು ಸಂಪತ್ತು ಆಸ್ತಿಯನ್ನು ಕೊಟ್ಟರೂ ಕೂಡ ಸಾಕಾಗುವುದಿಲ್ಲ. ಅದರಲ್ಲಿಯೂ ಅವರು ಜೀವಂತ ಇರುವಾಗಲೇ ನನ್ನ ಪಾಲು ಕೊಡಿ ಎಂದು ಕೇಳುವುದು ಯಾವ ನ್ಯಾಯ? ಯಾವ ಕೋರ್ಟು ನಿನ್ನ ಪರ ನಿಲ್ಲುತ್ತದೆ? ನೀನೇ ಒಮ್ಮೆ ಆಲೋಚಿಸಿ ನೋಡು. ನನ್ನ ಪ್ರೀತಿಯ ಗೆಳೆಯರೇ, ಅಪ್ಪ ಅಮ್ಮ ಕಷ್ಟಪಟ್ಟು ಮಾಡಿದ ಆಸ್ತಿ ಸಂಪತ್ತು ಕನಿಷ್ಠ ಅವರು ಜೀವಂತವಾಗಿ ಇರುವವರೆಗಾದರೂ ಅವರ ಬಳಿ ಇರಲಿ. ಆಮೇಲೆ ಅದು ನಿನ್ನದೇ ತಾನೆ. ಓ ನನ್ನ ಪ್ರೀತಿಯ ಗೆಳೆಯರೇ, ಇದೊಂದು ಮಾತು ನಿಜ. ಏನೆಂದರೆ ಅಪ್ಪ ಅಮ್ಮ ಮಾಡಿದ ಆಸ್ತಿ ಆದರೂ ಕೂಡ ಅವರು ಯಾವತ್ತೂ ತನ್ನ ಖುಷಿಗಾಗಿ ಆ ಸಂಪತ್ತನ್ನು ಉಪಯೋಗಿಸುವುದಿಲ್ಲ, ಮಕ್ಕಳಿಗಾಗಿ ಜೋಪಾನ ಮಾಡಿ ಇಟ್ಟಿರುತ್ತಾರೆ. ಇಂಥ ಅಪ್ಪ ಅಮ್ಮನ ಬಳಿ ಜೀವಂತ ಇರುವಾಗ ಪಾಲು ಕೇಳಿ ಅವರ ಮನಸ್ಸಿಗೆ ನೋವು ಕೊಡುವುದು ಬೇಡ.
ಇರುವಷ್ಟು ದಿನ ಸಂತೋಷದಿಂದ ಅವರೊಂದಿಗೆ ಇದ್ದು ಅವರನ್ನು ಚೆನ್ನಾಗಿ ನೋಡಿಕೊಂಡು ಅವರ ಋಣ ನಮ್ಮ ಮೇಲೆ ಇದೆ, ಅದನ್ನು ತೀರಿಸಲು ಪ್ರಯತ್ನಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಪ್ರೀತಿಯ ಲೈಕ್ ಒಂದನ್ನು ಕೊಡಿ. ಜೈ ಹಿಂದ್.